ಆಸ್ತಿ ಖರೀದಿ ಮಾಡೋಕೆ ಮಾರಾಟ ಮಾಡೋಕೆ ಖಾತಾ ಮುಖ್ಯ ದಾಖಲೆಯಾಗುತ್ತೆ. ಆದರೆ ಬಿ ಖಾತಾದಾರರಿಗೆ ಆಗುತ್ತಿರುವ ಅನಾನುಕೂಲಕ್ಕೆ ಖಾತಾ ಬದಲಾವಣೆ ಮಾಡಲು ರಾಜ್ಯ ಸರ್ಕಾರ ಅಭಿಯಾನ ಆರಂಭಿಸಿದೆ. ಬಿ ಖಾತೆಗಳನ್ನು ಎ ಖಾತೆಗಳನ್ನಾಗಿ ಪರಿವರ್ತನೆ ಮಾಡುವ ಮಹತ್ವದ ನಿರ್ಧಾರಕ್ಕೆ ರಾಜ್ಯ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ನೀಡುವ ಮೂಲಕ ಸಂಕ್ರಾಂತಿಗೆ ಸಿಹಿ ಸುದ್ದಿ ನೀಡಿದೆ. ಬಿ ಖಾತಾದಾರರಿಗೆ ಭರ್ಜರಿ ಗಿಫ್ಟ್ ನೀಡಿದ ರಾಜ್ಯ ಸರ್ಕಾರ. ಬಿ ಖಾತೆಗಳನ್ನ ಎ ಖಾತೆಗೆ ಪರಿವರ್ತನೆ ಮಾಡಲು ಪರ್ಮಿಷನ್. ರಾಜ್ಯದ ಬಿ ಖಾತಾದಾರರಿಗೆ ರಾಜ್ಯ ಸರ್ಕಾರ ಸಂಕ್ರಾಂತಿ ಗಿಫ್ಟ್ ನೀಡಿದೆ. ಬಿ ಖಾತಾ ಇಟ್ಕೊಂಡಿದ್ದವರಿಗೆ ಇಂದಿನ ಕ್ಯಾಬಿನೆಟ್ನಲ್ಲಿ ಗುಡ್ ನ್ಯೂಸ್ ನೀಡಿದೆ. ಆಸ್ತಿ ಖರೀದಿ ಮಾಡಬೇಕು, ಮಾರಾಟ ಮಾಡಬೇಕು, ಮನೆ ಕಟ್ಟಬೇಕು ಅಥವಾ ಒಬ್ಬರ ಹೆಸರಿನಿಂದ ಮತ್ತೊಬ್ಬರ ಹೆಸರಿಗೆ ಆಸ್ತಿಗಳನ್ನ ವರ್ಗಾವಣೆ ಮಾಡಿಕೊಳ್ಳಬೇಕು ಎಂದ ಕೂಡಲೇ ನೆನಪಿಗೆ ಬರೋದು ಖಾತಾ ಅಂದ್ರೆ ಆಸ್ತಿಯ ಅಧಿಕೃತ ದಾಖಲೆ. ಆದ್ರೆ ಅನಧಿಕೃತ ಕಟ್ಟಡಗಳನ್ನ ಹೊಂದಿರುವವರ ಬಳಿ ಇರೋದು ಬಿ ಖಾತಾ. ಹೀಗಾಗಿ ಬಿ ಖಾತಾ ಆಸ್ತಿಗಳನ್ನ ನ್ಯಾಯಾಲಯ ಸಹ ಅಮಾನ್ಯ ಅಂತ ಪರಿಗಣಿಸಿದೆ. ಬಿ ಖಾತಾದಾರರು ಆಸ್ತಿ ಖರೀದಿ ಮಾರಾಟ ಮಾಡುವ ವೇಳೆ ಪರದಾಡ್ತಾ ಇದ್ದಾರೆ. ಅಲ್ಲದೆ ಬ್ಯಾಂಕ್ ಸಾಲ ಸೌಲಭ್ಯ ಸಹ ಸಿಗದೆ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಇಂತಹ ಬಿ ಖಾತಾದಾರರ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಸಿಹಿ ಸುದ್ದಿ ಕೊಟ್ಟಿದೆ. ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ರಚಿಸಿರುವ ಬಡಾವಣೆಗಳಲ್ಲಿನ ಬಿ ಖಾತಾ ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್, ಪ್ಲಾಟ್ಗಳಿಗೆ ಎ ಖಾತಾ ನೀಡೋದ್ರ ಬಗ್ಗೆ ಈಗೇನು GBAದಲ್ಲಿದೆ ಅಲ್ಲ, ಆ ರೀತಿಯಾಗಿ ಮಾಡೋದಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ ಮುನ್ಸಿಪಾಲಿಟಿ ಈಗೆಲ್ಲನೂ ಅನುಮತಿ ನೀಡಲಾಯಿತು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು 10 ಲಕ್ಷಕ್ಕೂ ಅಧಿಕ ಅನಧಿಕೃತ ಕಟ್ಟಡ ನಿವೇಶನಗಳಿವೆ. ಈ ಆಸ್ತಿ ಮಾಲೀಕರು ಇದೀಗ ಬಿ ಖಾತಾದಿಂದ ಎ ಖಾತೆಗೆ ಆಸ್ತಿಗಳನ್ನ ವರ್ಗಾವಣೆ ಮಾಡಿಕೊಳ್ಳಬಹುದಾಗಿದೆ. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸಕ್ಷಮ ಪ್ರಾಧಿಕಾರದ ಅನುಮೋದನೆ ಪಡೆಯದೆ ರಚಿಸಿರುವ ಬಡಾವಣೆಗಳಲ್ಲಿ ಬಿ ಖಾತಾ ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್ ಹಾಗೂ ಫ್ಲಾಟ್ಗಳಿಗೆ ಎ ಖಾತಾ ನೀಡಲು ಸಂಪುಟ ಒಪ್ಪಿಗೆ ನೀಡಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾದರಿಯಲ್ಲಿ ನಿಯಮ ರೂಪಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು ಈ ನಿರ್ಧಾರ ಏನೇನು, ಅನುಕೂಲ ಏನು ಅನ್ನೋದನ್ನ ನೋಡೋದಾದ್ರೆ, ಅನುಕೂಲಗಳೇನು? ಕಾನೂನುಬದ್ಧ ದಾಖಲೆ ಮತ್ತು ಭದ್ರತೆ ಸಿಗಲಿದೆ. ಆಸ್ತಿಯ ಮೇಲೆ ಹಕ್ಕು ಸ್ಪಷ್ಟವಾಗಿರುತ್ತೆ. ಭವಿಷ್ಯದ ಕಾನೂನು ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದು. ಬ್ಯಾಂಕ್ ಸಾಲ ಸೌಲಭ್ಯ ಸುಲಭವಾಗಿ ಸಿಗುತ್ತೆ. ಸುಲಭವಾಗಿ ಗೃಹ ಸಾಲ ಮತ್ತು ಇತರ ಸಾಲವನ್ನ ಪಡೆಯಬಹುದು. ಕಟ್ಟಡ ನಿರ್ಮಾಣಕ್ಕೆ ಅನುಮೋದನೆ ಸುಲಭವಾಗಿ ವ್ಯಾಪಾರ ಪರವಾನಗಿ ಪಡೆಯಬಹುದು. ಎ ಖಾತಾದ ಆಸ್ತಿಗಳಿಗೆ ಮಾರುಕಟ್ಟೆ ಮೌಲ್ಯ ಹೆಚ್ಚಿರುತ್ತೆ. ಮಾರಾಟ ಮಾಡುವಾಗ ವರ್ಗಾವಣೆಯಲ್ಲಿ ತೊಡಕಾಗುವುದಿಲ್ಲ. ಎ ಖಾತಾ ನಿವೇಶನ ಮತ್ತು ಕಟ್ಟಡಗಳಿಗೆ ಸರ್ಕಾರದ ಸೌಲಭ್ಯ ಸಿಗುತ್ತೆ. ತತ್ವದ ಹಿನ್ನೆಲೆ ಒಳಗೆ ಸಣ್ಣ ನಗರಗಳಲ್ಲಿ ಮಾಡಲಾಗಿದೆ. ಅಪಾರ್ಟ್ಮೆಂಟ್ ಸಹಿತ ಈಗ GBAದೊಳಗೆ ನಮ್ದು ಪದ್ಧತಿ ಇದೆ, ಅದೇ ಪದ್ಧತಿಯ ಆದರ್ಶನ ಉಳಿದೆಲ್ಲ ನಗರಗಳಲ್ಲಿ ಸಹಿತ ಈ ನಿಯಮಗಳು ಅಪ್ಲಿಕಬಲ್ ಆಗ್ತವೆ. GBA ವ್ಯಾಪ್ತಿಯಲ್ಲಿ ಈಗಾಗಲೇ ಬಿ ಖಾತಾದಿಂದ ಎ ಖಾತೆಗೆ ಆಸ್ತಿಗಳ ವರ್ಗಾವಣೆ ಅಭಿಯಾನ ಆರಂಭಿಸಲಾಗಿದೆ. ಆದರೆ ನೋಂದಣಿ ಶುಲ್ಕ ಸಾಕಷ್ಟು ಹೆಚ್ಚಿರೋದ್ರಿಂದ ಸರ್ಕಾರದ ಅಭಿಯಾನಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.